ನಿಲ್ಲಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸೋಣ. ದ್ವೇಷ ನಾವು ಅವರು ಅಣ್ಣ ತಮ್ಮದ ಥರ ಹೋಗ್ಬೇಕಲ್ವಾ? ಪಾಪ ಯಾರ್ಯಾರೋ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ, ಅದೇನು ಸಮಸ್ಯೆ ಇಲ್ಲ. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆ ಸಮಸ್ಯೆಗಳಿಗೆ ಪರಿಹರಿಸ್ಕೊಳ್ತಕ್ಕಂಥದ್ದಕ್ಕೂ ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆ ಇಲ್ಲ, ಪರಿಹರಿಸ್ತೀವಿ. ಈಗ ನೀವು ನೋಡಿದ್ದೀರಿ ದೇವೇಗೌಡರದು ಮತ್ತು ಪ್ರಧಾನಮಂತ್ರಿಗಳ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅಂತ ಹೇಳಿ. ಇವತ್ತು ಬಹುಶಃ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯ ವಾತಾವರಣ ಜನಗಳಲ್ಲಿ ಬಂದೋಗಿದೆ. ಇವತ್ತು ಇಡೀ ವಿಶ್ವದಲ್ಲೇ ಚರ್ಚೆ ಮಾಡ್ತಕ್ಕಂಥ ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂಥವರು ಇವತ್ತು ಹಾಸನ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ, ಇಲ್ಲಿಂದ ಬೆಳೆದಂಥ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅಂತ ನಾನು ಹೇಳಲ್ಲ, ರೈತನ ಮಗನಿಗೆ ಇವತ್ತು ಸಹ ಅವರ ಕಚೇರಿಗೆ ಹೋದರೆ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಗೌರವಿಸ್ತಾರೆ ಅಂತಕ್ಕಂಥದ್ದನ್ನ ಇತ್ತೀಚೆಗೆ ನೀವೇ ಮಾಧ್ಯಮಗಳಲ್ಲಿ ಬಿಂಬಿಸಿದ್ದೀರಿ. ಅದರಿಂದ ಇಲ್ಲಿ ಪ್ರಶ್ನೆ 28ಕ್ಕೆ 28 ಸ್ಥಾನ ನಾವು ಗೆಲ್ಲಬೇಕು ಅಂತ ಇರ್ತಕ್ಕಂಥದ್ದು. ಯಾವ JDSನ ಮುಗಿಸೇ ಬಿಟ್ಟಿದ್ದೇವೆ, ಸರ್ವನಾಶ ಮಾಡಿದ್ದೇವೆ ಅಂತ ಹೇಳಿದ್ರಲ್ಲ, ಆ ಸರ್ವನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ JDS ಪಕ್ಷದಿಂದಲೇ ಮುಂದಿನ ರಾಜ್ಯದ ಅಭಿವೃದ್ಧಿಗಳೇನಿದೆ, ಹಲವಾರು ನೀರಾವರಿ ಯೋಜನೆಗಳಿರಲಿ, ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರತಕ್ಕಂಥ ಧ್ವನಿ ಎತ್ತಲಿಕ್ಕೆ ಇವತ್ತು ಈ ರಾಜ್ಯದಲ್ಲಿ ಹೊಸ ಒಂದು ರಾಜಕೀಯದ ಅಧ್ಯಾಯ ಪ್ರಾರಂಭ ಮಾಡಬೇಕು ಅಂತಲೇ ಇವತ್ತು ಬಿಜೆಪಿ ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನೇ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸೋಣ ಅಂತ. ದ್ವೇಷ ನಾವು ಅವರು ಅಣ್ಣ ತಮ್ಮದ ಥರ ಹೋಗ್ಬೇಕಲ್ವಾ? ಪಾಪ ಯಾರ್ಯಾರೋ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ, ಅದೇನು ಸಮಸ್ಯೆ ಇಲ್ಲ. ನಾನು ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ? ರಾಜ್ಯ ಬಿಟ್ಟು ನಾನು ಯಾಕೆ ಕಳಿಸ್ತೀನಿ, ನಾನು ರಾಜ್ಯದಲ್ಲಿ ಇರೋಣ ಅಂತ ಇದೆ. ಎಲ್ಲಾ ಕಡೆ ಕೇಳ್ತಾರೆ, ಎಲ್ಲಾ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ನಿಲ್ಬೇಕು ಅಂತಾರೆ. ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವುದೂ ತೀರ್ಮಾನಗಳು ಮಾಡಿಲ್ಲ. ಈಗ ತುಮಕೂರಿನಲ್ಲೂ ಬರಬೇಕು ಅಂತಾರೆ, ಚಿಕ್ಕಬಳ್ಳಾಪುರದಲ್ಲಿ ನೀವೇ ಕ್ಯಾಂಡಿಡೇಟ್ ಆಗಬೇಕು ಅಂತಾರೆ, ಬೆಂಗಳೂರು ಗ್ರಾಮಾಂತರ ನೀವೇ ನಿಲ್ಬೇಕು ಅಂತಾರೆ, ಮಂಡ್ಯ ನಿಲ್ಬೇಕು ಅಂತಾರೆ. ಇಲ್ಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ದೇವೇಗೌಡರು ಬರದೇ ನಿಲ್ದೇ ಇದ್ರಿ ಬಾರಿ ನೀವೇ ಬಂದ್ಬಿಡಿ ಅಂತಾರೆ. ಅಭಿಮಾನದಲ್ಲಿ ಮಾತನಾಡ್ತಾರೆ. ಹಾಗಂತೇಳಿ ಎಲ್ಲ ಕಡೆ ನಾನೇ ನಿಲ್ಲಕ್ಕಾಗತ್ತಾ? ರಾಜ್ಯ ಬಜೆಟ್ ಸರ್, ಅದರಿಂದ ಮುಂದೆ ನೋಡೋಣ ಏನೇನ್ ಮಾಡಬೇಕು. ಗ್ಯಾರಂಟಿ ಯೋಜನೆಗಳ ನಡುವೆ ರಾಜ್ಯ ಬಜೆಟ್ ಸಕ್ಸಸ್ ಆಗುತ್ತೆ ಅಂತ ನೋಡಿ, ಬಜೆಟ್ ನಾನು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಲ್ಲ. ರಾಜ್ಯ ಸರ್ಕಾರ ಇವತ್ತು ಖಜಾನೆ ಏನಿದೆ, ಈ ನಾಡಿನ ಜನತೆ ಅವಾಗ ಎಷ್ಟೇ ಸಂಕಷ್ಟಗಳಿರಲಿ, ಎಷ್ಟೇ ಬಡತನ ಇರಲಿ, ರಾಜ್ಯದ ಖಜಾನೆಯನ್ನು ತುಂಬಿಸ್ತಕ್ಕಂಥದ್ರಲ್ಲಿ ರಾಜ್ಯದ 6.5 ಕೋಟಿ ಜನತೆಯ ಒಂದು ಪಾತ್ರ ಏನಿದೆ, ನಾನು ಆ ವಿಷಯದಲ್ಲಿ ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಆದ್ರೆ ಈ ಎಲ್ಲಾ ಡೆವಲಪ್ಮೆಂಟ್ಗಳ ಮಧ್ಯೆ ಹಾಸನದ ರಾಜಕೀಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡರ ವಿರುದ್ಧ ಹಾಸನಕ್ಕೆ ಬಂದು ಹಾಸನವನ್ನು ವಿಶೇಷವಾಗಿ ಪರಿಗಣಿಸಿ ಪ್ರೀತಮ್ ಗೌಡರ ವಿರುದ್ಧ ಚುನಾವಣೆ ನಡೆಸಿದಂಥ ಕುಮಾರಸ್ವಾಮಿ ಈಗ ಪ್ರೀತಮ್ ಗೌಡ ನಮ್ಮ ತಮ್ಮ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಮೈತ್ರಿ ಒಂದು ಎಫೆಕ್ಟ್ ಅಂತ ಹೇಳ್ಬೋದು. ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರೀತಮ್ ಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ತಮಗೆ ತಿಳಿದಿರುವಂಥದ್ದು. ಬೇಕಾದರೆ ಅವರಿಗೆ ಆಕಾಂಕ್ಷೆ ಇದ್ದರೆ ಅವರು ಬೇಕಾದ್ರೆ ಸ್ಪರ್ಧೆ ಮಾಡಲಿ, ಮಾತಾಡೋಣ, ಅವ್ರು ನಮ್ಮ ತಮ್ಮ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಏನೋ ಚಿಕ್ಕದು ಬಿರ್ಸಿಯಿಂದ ಮಾತಾಡ್ತಾರೆ ಅಂತ ಎಲ್ಲ ಮಾತುಗಳನ್ನು ನೋಡಿದಿರ. ಇನ್ನೊಂದು ಕಡೆ ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಅಂದರೆ ಸಹಜವಾಗಿ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರೆ ಏನು ಹೇಳ್ತೀರಾ ಸರ್ ಈ ಎಲ್ಲ ಬೆಳವಣಿಗೆ? 23ರಲ್ಲಿ ಪ್ರೀತಮ್ ಗೌಡನ ಸೋಲ್ಸಿ ಅಂತ ಹೇಳಿದ್ರು. ಸೋಲ್ಸಿ ಅಂತ ಹೇಳಿದಾಗಲೂ ಜನ 78,000 ಓಟ್ ಹಾಕಿದ್ದಾರೆ. ಗೆಲ್ಸಿ ಅಂದಿದ್ದ ಪಕ್ಷ ಅವರು ಶಕ್ತಿವಂತರಿದ್ದಾರೆ, ಪಾಪ 84,000 ಓಟ್ ತಗೊಂಡಿದ್ದಾರೆ. ಆ 84,000ದಲ್ಲಿ 44,000 ಎಲ್ಲಿ ಕಳೆದೋಗಿದೆ ಅನ್ನೋದು ನೀವು ಫಸ್ಟ್ ಹುಡ್ಕೊಬಿಟ್ರೆ, ಅದಾದ್ಮೇಲೆ ಪ್ರೀತಮ್ ಗೌಡ ಬಿರ್ಸಾಗಿ ಮಾತಾಡ್ತಾರೆ, ಯುವಕರು ಅದೆಲ್ಲ ಆಮೇಲೆ ಮಾತನಾಡೋಣ. ಅಷ್ಟು ಯಾವ ರೀತಿಯಾಗಿ ಪ್ರೀತಮ್ ಗೌಡನ 23ರಲ್ಲಿ ಸೋಲ್ಸಿ ಅಂತ ಹೇಳಿದ್ರು, ಈಗ 24ರಲ್ಲಿ ತಮ್ಮ ಅಂತ ಹೇಳ್ತಿದ್ದಾರೆ, 28ರಲ್ಲಿ ಏನಂತಾರೆ ಅನ್ನೋದನ್ನ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಆಮೇಲೆ ಉಳಿದಿದ್ದೆಲ್ಲ ಚರ್ಚೆ ಮಾಡೋಣ. ಮುಂದುವರೆದು ಪ್ರೀತಮ್ ಗೌಡರು ಸ್ಪರ್ಧೆ ಮಾಡೋದಿದ್ರೆ ಕೂತ್ ಮಾತಾಡೋಣ. ನಾನು BJPಯ ಕಾರ್ಯಕರ್ತ ಇದ್ದೀನಿ, ನಾನು ಸ್ಪರ್ಧೆ ಮಾಡಬೇಕೋ ಬೇಡ ಅನ್ನೋ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬ್ರಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನ್ ಅವರಿದ್ದಾರೆ.
ಅವ್ರು ತೀರ್ಮಾನ ಮಾಡ್ತಾರೆ. BJP ಅಭ್ಯರ್ಥಿ ಆಗೋದಕ್ಕೆ JDS ಅವ್ರ ಹೊತ್ತಿಗೆ ಕೂತ್ ಮಾತನಾಡೋ ಅಂಥದ್ದು ಪ್ರಶ್ನೆನೇ ಉದ್ಭವಿಸೋದಿಲ್ಲ ಮತ್ತು ಅನಿವಾರ್ಯತೆ ಪ್ರೀತಮ್ ಗೌಡಂಗಿಲ್ಲ. ಇನ್ನೂ ಒಂದು ವಿಚಾರ ಹೇಳಿರುವಂಥದ್ದು, ಈ ಹಿಂದೆ ಏನೋ ಸಣ್ಣ ಪುಟ್ಟ ತಪ್ಪು ಅಂದರೆ ನಮ್ಮ ಪಕ್ಷದವ್ರು ಮಾಡಿರ್ಬೋದು, ಎಲ್ಲ ಕ್ಷಮಿಸಿ ದಳಕ್ಕೆ ಓಟ್ ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ಇದ್ದಾರೆ. ಇದು ಒಂದು ಕಡೆ ಗಮನಿಸಿದ್ರೆ ಅಲೈನ್ಸ್ ಆದಮೇಲೆ ಒಬ್ಬ ಅಭ್ಯರ್ಥಿ ಹೇಳಬೇಕು ಅಂದರೆ ಇಬ್ಬರು ಪಕ್ಷದವ್ರು ಕೂತು ನಂತರ ಹೇಳಬೇಕು. ಈಗಾಗಲೇ ಅಡ್ವಾನ್ಸ್ ಆಗಿ ಅವ್ರು ಹೇಳ್ತಿದ್ದಾರೆ ನಮ್ಮದೇ ಅಭ್ಯರ್ಥಿ ನಿಲ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಅವ್ರ ಅನಿಸಿಕೆ, ನಾನು ಅದಕ್ಕೇನು ಉತ್ತರ ಕೊಡೋದಿಲ್ಲ. ಸಣ್ಣ ಪುಟ್ಟ ತಪ್ಪು ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಮನೆ ಕಲ್ಲು ಹೊಡೆದಿರೋದು ಮಾತ್ರ ಗೊತ್ತು ನನಗೆ. ಪ್ರೀತಮ್ ಗೌಡನ್ ಸೋಲ್ಸಿ ಅಂತ ಹೇಳಿರೋದು ಮಾತ್ರ ಜ್ಞಾಪಕ ಇದೆ. ಬೇರೆ ಚಿಕ್ಕ ಪುಟ್ಟ ತಪ್ಪೇನಾರು ಇದ್ರೂ ನನಗೆ ಗೊತ್ತಿಲ್ಲ. ಆ ತಪ್ಪುಗಳೇನಾರು ಇದ್ರೂ ಅವ್ರು ಸರಿ ಮಾಡ್ಕೊಳ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಅವ್ರಿಗೆ ಗೊತ್ತಿರುತ್ತೆ, ಅವರು ಕೇಳ್ಕೊಳ್ತಾರೆ. ಆದರೆ ಅವರು ಏನು ವಿರೋಚಿತ ಹೋರಾಟದ ನಡುವೆನೂ ಕೂಡ ಪ್ರೀತಮ್ ಗೌಡಂಗೆ 78,000 ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಓಟ್ ಹಾಕಿದ್ದಾರೆ. ಅದರ ಅರ್ಥ ಅವ್ರ ವಿರುದ್ಧವಾದ 78,000 ಓಟು ಪ್ರೀತಮ್ ಗೌಡನ ಜೊತೆ ಇತ್ತು ಅನ್ನೋದನ್ನು ಮಾತ್ರ ಜ್ಞಾಪಿಸೋಕೆ ಇಷ್ಟಪಡ್ತೀನಿ. ಅವ್ರಿಗೆ ಬಂದಂಥ 84,000 ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನು ಗೆಲ್ಸಿರೋಂಥ ಶಾಸಕರನ್ನು ಕೇಳಿದ್ರೆ ಹೇಳ್ತಾರೆ. ಇವತ್ತು ಯಾವ್ಯಾವ ಬೂತಲ್ಲಿ ಏನೇನಿದೆ ಅನ್ನೋದು ನಿಮಗೂ ಗೊತ್ತಿದೆ. ಥ್ಯಾಂಕ್ ಯು ಸರ್. ನೋಡ್ಬೋದು ಪ್ರೀತಮ್, ಇದು ಮಾಜಿ ಶಾಸಕ ಹಾಗೆ BJP ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಅವರ ಮಾತು. ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು. ಕೂತು ಮಾತನಾಡುವಂಥ ವಿಚಾರ ಏನಿದೆ ಕುಮಾರಸ್ವಾಮಿ ಅವರು ಅಥವಾ ಏನು ತಪ್ಪಾಗಿದೆ ಅನ್ನುವಂಥದ್ದನ್ನು ಈ ವೇಳೆ ಜ್ಞಾಪಿಸ್ತಾ ಇದ್ದಾರೆ. ಆದರೆ ನಮಗೆ ಜ್ಞಾಪಕ ಇರೋದು ಒಂದೇ, ಪ್ರೀತಮ್ ಗೌಡ ಮನೆಗೆ ಕಲ್ಲು ಹೊಡೆದಿದ್ದು ನನಗೆ ಜ್ಞಾಪಕ ಇದೆ ಅನ್ನುವಂಥ ಮೂಲಕ ಹಾಸನ ಎಷ್ಟು ಜಿದ್ದಾಜಿದ್ದಿ ಕ್ಷೇತ್ರ ಇದೆ ಅನ್ನೋ ಬಗ್ಗೆ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತ ಆಗ್ತಿದೆ ಅಂತ ಗಮನಿಸಬಹುದಾಗಿದೆ. ಏನ್ ಸಮಸ್ಯೆ ನೋಡಿ, ಮೈತ್ರಿ ಸೀಟಿನ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನನಗೆ ಅದು ಮುಖ್ಯ ಅಲ್ಲ. ಇಲ್ಲಿ ಈ ಬಾರಿ ಕಾಂಗ್ರೆಸ್ನ ದುರಾಡಳಿತ ಏನಿದೆ ನಾನು ಹೇಳ್ತಿಲ್ಲ, ನಿಮ್ಮ ಜಿಲ್ಲೆಲ್ಲೇ ನಡೀತಾ ಇದೆಯಲ್ಲ, ಪ್ರತಿನಿತ್ಯ ಮಾಜಿ ಸಚಿವರೊಬ್ಬರು ಇವತ್ತಿನ ಸರ್ಕಾರದ ವೈಖರಿ ಬಗ್ಗೆ ಪ್ರತಿದಿನ ಡಂಗೂರ ಹೊಡಿದವರಲ್ಲ, ಭ್ರಷ್ಟಾಚಾರದ ಬಗ್ಗೆ. ನಿಮ್ಮ ಇಲ್ಲಿಯ ಮಾಜಿ ಸಚಿವರೊಬ್ಬರು ಕಾಂಗ್ರೆಸ್ನವ್ರೆ, ಅವ್ರ ಪಕ್ಷದವ್ರೆ, ಏನೋ ಆಣೆ ಮಾಡಬೇಕು ಅಂತ ಈಗೇನೋ ನೆನ್ನೆ ಹೇಳೋರು ಉಸ್ತುವಾರಿ ಸಚಿವರು ಆಣೆ ಮಾಡಲಿ ಅಂತೀರಿ ಅಲ್ವಾ? ಆಣೆಗಿಣೆ ಏನು ಮಾಡಿದ್ರೆ ತಾನೆ ಏನಾಯ್ತದ ಅವೆಲ್ಲ? ಇವತ್ತು ಇರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಕೆಂಪಣ್ಣ ಅದೇನೋ ಈಗ ಹೇಳ್ತಾರೆ ಸಾಕ್ಷಿ ಕೊಡಲಿ ಅಂತಾರೆ ಮುಖ್ಯಮಂತ್ರಿಗಳು. ಇದೇ ಕೆಂಪಣ್ಣಂತ ಹೇಳಿಕೆ ಇಟ್ಕೊಂಡೆ BJP ಸರ್ಕಾರದ ವಿರುದ್ಧ 40% ಸರ್ಕಾರ 40% ಸರ್ಕಾರ ಅಂತ ಹೇಳಿ PCM ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ? ಆಗ ಯಾವ ದಾಖಲೆ ಇಟ್ರು? ಈಗ ಅದೆಂಥದ್ದು ಕೆಂಪಣ್ಣಂತ ದಾಖಲೆ ಇದ್ರೆ ಯಾವುದೋ ಕಮಿಟಿ ಮಾಡೋರಂತಲ್ಲ, ಆ ಕಮಿಟಿ ಮುಂದೆ ಕೊಡ್ಲಿ ಅಂತ ಹೇಳ್ತಾರೆ. ಮತ್ತು ಇಷ್ಟು ದಿವ್ಸ ನೀವು ಡಂಗೂರ ಹೊಡೆದ್ರಲ್ಲ ಸರ್ಕಾರ ತರಬೇಕಾದ್ರೆ 40% ಸರ್ಕಾರ 40% ಸರ್ಕಾರ ಅಂತೇಳಿ. ಈಗ ನಿಮ್ಮ ಬಗ್ಗೆನೂ ಇದೇ ಕತೆ ಬರ್ತಾನೆ ಬಂದಿರೋದು. ಅದರಿಂದ ಇಲ್ಲಿ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ, ಇಲ್ಲಿ ಸೀಟ್ ಹಂಚಿಕೆ ಏನಿದೆ, ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಯಾವ ಒಂದು ಲೋಕಸಭಾ ಸದಸ್ಯರುಗಳು ಇವತ್ತು ಕರ್ನಾಟಕದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದೇ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತೇನು NDA ಅಲಯನ್ಸ್ ಆಗಿದ್ದೇವೆ, ರಾಜ್ಯಕ್ಕೆ ಕಳೆದ 75 ವರ್ಷದಲ್ಲಿ ಏನು ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ಪರಿಹಾರ ತರತಕ್ಕಂಥದ್ದೇ ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟು ಈ ರಾಜ್ಯದ ಜನತೆಗೆ. ಇದರಿಂದ ಇಲ್ಲಿ ಸೀಟಿನ ಹಂಚಿಕೆ ಎಷ್ಟು ಸೀಟು ಅನ್ನೋದು ಮುಖ್ಯ ಅಲ್ಲ. ಇವತ್ತು 28ಕ್ಕೆ 28 ಸ್ಥಾನ NDA ಪಕ್ಷದಿಂದ ಗೆಲ್ಲಬೇಕು ಅಂತಕ್ಕಂಥದ್ದು.